ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡದ ಹುಡುಗ ಚೇತನ್ ಮಾಡುವ ನಮಸ್ಕಾರಗಳು. ಗೈಸ್, ಇವತ್ತು ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಹಿಂಗೆ ಅಂದರೆ ನಾನು ಡೈಲಿ ಏನೇನು ಮಾಡ್ತೀನಿ ಅಥವಾ ಏನಾದ್ರು ಒಂದಿದ್ದಾಗ ಹಿಂಗೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಆ್ಯಕ್ಚುಲಿ ಅಮಾವಾಸ್ಯೆ. ಬೆಳಗ್ಗೆ ವರ್ಕೌಟ್ ಮುಗಿಸ್ಕೊಂಬಂದೆ. ಇವಾಗ ಮನೆಯವ್ರು ಆಂಜನೇಯಂಗೆ ಹೋಗಿ ಕೈ ಮುಕ್ಕೊಂಬರೋಣ ಅಂತ ಹೊರಟಿದ್ದೀನಿ. ನಾನು, ನಮ್ಮ ಭಾವ, ನಮ್ಮ ಅಕ್ಕನ ಪಾಪು. ಸೊ ಎಲ್ಲ ಹೋಗಿ ಕೈ ಮುಕ್ಕೊಂಡು ಬಂದು ತಿರ್ಗಿ ನಮ್ಮ ಫ್ರೆಂಡ್ ಅವ್ರ ಮನೇಲಿ ದೇವ್ರು ತರಿಸಿದರೆ ಅಲ್ಲಿ ಹೋಗೋಣ. ಆಮೇಲೆ ಇನ್ನೊಂದು ಪ್ಲ್ಯಾನ್ ಇದೆ, ಅದನ್ನು ಸಸ್ಪೆನ್ಸ್ ಅಂತ ಆಮೇಲೆ ಹೇಳ್ತೀನಿ ನೋಡಿ. ಗಾಯ್ಸ್, ನಮ್ಮ ಅಕ್ಕನ ಪಾಪು ಬಡಿ ಹಾಯ್. ನೋಡಿ, ನಮ್ಮ ಭಾವ ರೆಡಿ ಆಗೋರೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಬರೋಣ. ಗೈಸ್, ದೇವಸ್ಥಾನ ರೀಚ್ ಅದು ನೋಡಿ. ಇದೆ ನಮ್ಮ ಮನೆದೇವ್ರ ಆಂಜನೇಯ ದೇವಸ್ಥಾನ. ಒಳಗೂ ಕೈ ಮುಕ್ಕೊಳ್ಳೋಣ. ಓಪನ್ ಇದೆ, ಗೊತ್ತಿಲ್ಲ ಎಷ್ಟೊತ್ತಿನಲ್ಲಿ ಓಪನ್ ಇದೆ. ಗೈಸ್, ದೇವ್ರ ದರ್ಶನ ಆಯಿತು. ರೆಡಿ ನಮ್ಮ ಪಾಪು. ದೇವಸ್ಥಾನದಲ್ಲಿ ಒಬ್ಬರು ಸರ್ಪ್ರೈಸ್ ಗೆಸ್ಟ್ ಇದ್ದಾರೆ. ಮೀಟ್ ಅವರ್ ಗೆಸ್ಟ್ ಇನ್ ವ್ಲಾಗ್. ಆನಂದಣ್ಣ ಅಣ್ಣ ಬೇಡವಾ? ಹಾಯ್ ಪುಟು, ಬಾಮ್ಮ ಹಾಯ್ ಮಾಡು. ಹಾಯ್ ಮಾಡಲ್ವಾ? ಎಲ್ಲಿ ಮಮ್ಮಿ? ಸೆಕೆಂಡ್ ಮಾಡು. ಸೆಕೆಂಡ್ ಮಾಡು ಪಪ್ಪು. ಆಯ್ತು, ಹೋಗು ಮಮ್ಮ ಹತ್ರ. ಮತ್ತೆ ಚೇತು ಹೇಳ್ಬೇಕಣ್ಣ, ಆರಾಮು. ಏನಾದ್ರು ಹೇಳ್ರಿ ಬ್ಲಾಗಿಗೆ. ಮನೆ ನೋಡ್ದೆ. ಆಯ್ತು ಬಾ ಅಣ್ಣ, ಭಯ ಬೀಳ್ಬೇಡ, ಬಾ ಪಪ್ಪು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಚಂದು ಗೈಸ್, ದರ್ಶನ ಎಲ್ಲ ಆಯಿತು ನೋಡಿ. ಪ್ರಸಾದ. ಹಾಯ್ ಹಾಯ್ ಮಾಡಮ್ಮ ನೀನು. ಹಾಯ್ ಮಾಡು ಫೋನ್ಗೆ. ಏನಮ್ಮ ಪಾಪ? ಗೈಸ್, ಇವಾಗ ಮನೆಗೆ ಹೊರಟು ಅಲ್ಲಿಂದ ಒಬ್ಬರು ಮನೆಗೆ ಪೂಜೆಗೆ ಹೋಗ್ಬೇಕು. ಅಲ್ಲೋಗಿ ಮನೆ ತಗೋಗಿ ಸಿಗ್ತೀನಿ ರೀ. ಬಾಯ್, ನೀನು ಇಲ್ಲೇ ಇರು. ಬೇಡ, ನೀನು ಹೇಳಿದ ಮತ್ತೆ ಕೇಳಲ್ಲ. ಇಲ್ಲೇ ಇರು, ಬೇಡ ನೀನು. ಹೋಲಿ ಬಾ, ಬೇಡ ಬಾ, ಬಾ ಕರ್ಕೊಂಡು ಹೋಗ್ತೀನಿ ಬಾ. ದೇವ್ರ ದರ್ಶನ ಎಲ್ಲ ಆಯಿತು. ಹೋನಮ್ಮ, ಮುತ್ತ ಕೊಡು. ಆಯಿತು ಚಿತ್ತಮ್ಮ. ಹ್ಞೂ ಆಯಿತು, ಮುತ್ತ ಕೊಡೋದು. ಒಂದೇ ಮುತ್ತ ಕೊಡು. ಚಿತ್ತಮ್ಮ ಒಳಗದೆ ಬಾ. ನೈಸ್, ಅಮ್ಮ ರೆಡಿ ಆಗೋರಿ ಫಂಕ್ಷನ್ಗೆ. ನೈಸ್, ನೋಡಿ ಅಮ್ಮ, ನಾನು, ಪಾಪು ಇವಾಗ ಪೂಜೆ ಹತ್ರ ಹೋಗ್ತಾರೆ, ದೇವ್ರ ಹತ್ರ. ಫಂಕ್ಷನ್ದಾಗ ಬಂದು ಆಲ್ರೆಡಿ ಇವ್ರ ಮನೆಗೆ ಬರ್ತೀನಿ ದೇವರು. ಸೈಂಟಿಫಿಕ್ ಆಫೀಸರ್ ಆಗ ಏನಾರು ಹೇಳ್ರಿ. ಏನಿಲ್ಲ, ಬರ್ರಿ. ಆಯ್ತು, ಓಕೆ ಬರ್ರಿ. ಮುಗಿಯೋ ಟೈಮಿಗೆ ಬಂದಿದ್ದೀರಿ. ಹಾಯ್, ಇವಾಗ ಬಂದಿರಾ? ಮನೆಗೆ ಪೂಜೆ ಮುಗಿಸಿ ಜೊತೆಗೆ ಹೋಗಿ ಬಂದು ಇವಾಗ ಬಂದೆ. ಅಲ್ವಾ ಮಮ್ಮಿ ಮನೇಲಿ ಮಮ್ಮಿ ಹೋಗೋಣ ನಾವು ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಮೊನ್ನೆ ಹೇಳಿದ ಸರ್ಪ್ರೈಸ್ ಏನಿಲ್ಲ. ಆ್ಯಕ್ಚುಲಿ ಟ್ಯೂಸ್ಡೇ ಒಂದು ಫೋನ್ ಬುಕ್ ಮಾಡಿದ್ರಿ. ಅದು ನೋಡಿದ್ರೆ ಇವತ್ತು ಸಂಡೇ, ಇವತ್ತು ಬಂದಿದೆ ಡೆಲಿವರಿ. ಸೊ ಯಾವ ಫೋನ್ ಏನು ಇತ್ತ ಅಂತ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಅನ್ಬಾಕ್ಸಿಂಗ್ಗೆ ನಮ್ಮ ಭಾವನ್ ಕರಿತೀನಿ, ಅವರೇ ಅನ್ಬಾಕ್ಸಿಂಗ್ ಮಾಡ್ತಾರೆ. ಹಾಂ ಬನ್ನಿ ಭಾವ.
ವಿಡಿಯೋ ತೋರಿಸಿರ್ಬೋದು. ಯಾವ್ದಿದೆ ಐಫೋನ್ ಐಫೋನ್ ಗೈಸ್, ಆ್ಯಕ್ಚುಲಿ ಫೋನ್ ಬಂದು ಐಫೋನ್ 13 Pro. ವಿಡಿಯೋ ಮಾಡಬೇಕು, ತಿರ್ಗಾ ಪರ್ಸ್ನಲ್ ಯೂಸ್ಗೆ ಇರಲಿ, ಚೆನ್ನಾಗಿರೋ ಫೋನ್ ಬೇಕು ಅಂತ ಐಫೋನ್ 13 Pro ತೊಗೊಂಡಿದ್ದೀನಿ. 1 TB ಸ್ಟೋರೇಜು. ಈ ತೊಗೊಳೋ ಕಾರಣ ಬಂದು ನಮ್ಮ ಭಾವ ಅವ್ರ ಕ್ರೆಡಿಟ್ ಕಾರ್ಡಲ್ಲೇ ಫೋನ್ ತೊಗೊಂಡಿರೋದು. ತಗೊಂಡಿದ್ರೆ EMI ನೀನೇ ತಾನೇ ಕಟ್ಟಿದ್ದು. ಫೋನ್ ಬಂದು ನಾವು ಕ್ಯಾಶಿಫೈಲ್ ಬುಕ್ ಮಾಡಿರೋದು, ಅದಕ್ಕೆ ಅದು 3 to 7 ಡೇಸ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ ಡೇ ಬಿಫೋರ್ ಎಸ್ಟರ್ಡೇ ಬರಬೇಕಿತ್ತು ಫೋನು, ಇವತ್ತು ಬಂದಿದೆ. ಒಟ್ನಲ್ಲಿ ಬಂತು, ಅದೇ ಖುಷಿ. ಹಿಂಗೇನಾದ್ರು ಗೈಸ್, ಐಫೋನ್ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಿ. ಇವಾಗ ಚಿಕ್ಕಪೇಟೆ ಬಂದಿದ್ದೀರಿ. ಪೇಟೆಯಲ್ಲಿ ಡೂಪ್ಲಿಕೇಟ್ ಹೊಡೆದು ತೊಗೊಬೇಕಿತ್ತು, ಅದಕ್ಕೆ ಬಂದಿದ್ದೀರಿ. ನಾನು ನಮ್ಮ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದ್ದೀರಿ, ಎಲ್ಲಿ ನೋಡಬೇಕು. ಗೈಸ್, ಚಿಕ್ಕಪೇಟೆ ಬಂದಿದ್ದು ಡೂಪ್ಲಿಕೇಟು ಮಣಿ ಹಾರ ದೇವ್ರು ತೊಗೊಳೋಣ ಅಂತ. ಬಟ್ ಇಲ್ಲ, ಅಮ್ಮ ಸೋಫಾ ಕವರ್ ತೊಗೊಂಡವ್ರೆ. ಸೋಫಾ ಕವರ್ ತೊಗೊಂಡು ನೆಕ್ಸ್ಟ್ ಅಂಗಡಿ ಕಡೆ ಹೋಗ್ತಾ ಇದ್ದೀರಿ. ವಿಲ್ ಮೀಟ್ ಇನ್ ನೆಕ್ಸ್ಟ್ ಸ್ಟೋರ್. ನೋಡಿ, ಹೊಡೆದ ತೊಗೊಳಕ್ಕೆ ಯಾವುದೋ ಅಂಗಡಿ ಬಂದಿದ್ದೀವಿ. ಈ ಥರ ಹೊಡೆದು ನೋಡ್ತಾ ಇರೋದು ಇವಾಗ ದೇವ್ರಿಗೆ. ಹೌದು, ಬಟ್ಟೆ ಹಾಕ್ಸೋದು ಸೈಜ್ ಕೇಳಿ. ಗೈಸ್, ಶಾಪಿಂಗ್ ಎಲ್ಲ ಆಯಿತು ನೋಡಿ. ತೊಗೊಂಡು ಐಟಮ್ಸ್ ಎಲ್ಲ ಆಯ್ತು ನೋಡಿ. ನಮ್ಮ ಬ್ಯಾಗ್ ತಗೊಂಡು ಯಾವ ಥರ ಬೇಡ ಬಮ್ಮ. ನೆಕ್ಸ್ಟ್ ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ, ಹೋಗ್ಬೇಕು. ಇಲ್ಲಮ್ಮ ನೆಕ್ಸ್ಟು ನಡ್ಕೊಂಡು ಹೋಗೋದೇನಾ? ಚಿಕ್ಕಪೇಟೆ ಹೋಗಿ ಐಟಮ್ ಎಲ್ಲ ತೊಗೊಂಡು ನೋಡಿ. ಆಟೋ ಬುಕ್ ಮಾಡಿದ್ದೀನಿ, ಆಟೋಗೆ ವೇಟಿಂಗ್. ನಾನು ನಮ್ಮ ಅಮ್ಮನ ತೊಗೊತವ್ರೆ. ಗಾಡಿ 3 ನಿಮಿಷ ಬರುತ್ತೆ. ಬಂದಮೇಲೆ ಇಲ್ಲಿಂದ ಬೇರೆ ಮನೆ ಹೊರಡೋದು. ಗೈಸ್, ಶಾಪಿಂಗ್ ಎಲ್ಲ ಮುಗೀತು, ಊಟನೂ ಬಂತು. ಹಾಕಿದ್ದೀರಿ, ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಗಾಯ್ಸ್, ಮನೆ ರೀಚ್ ಆಗಿದ್ದೀರಿ ನೋಡಿರಿ. ಗೈಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದೆಲ್ಲ ಕಂಟಿನ್ಯೂ ನೆಕ್ಸ್ಟು ಹೋಗ್ತಾ ಕಲ್ತ್ಕೋತೀನಿ. ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತೀನಿ. ಸಿಗೋಣ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.